ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ನಿಮ್ಮ ಮಹಾಬಲೇಶ್ವರ್ ಗೌಡ. ಸೊ ನೀವು ನೋಡ್ತಾ ಇದ್ದೀರಾ ನನ್ನ ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ MG@Accountancy ಯೂಟ್ಯೂಬ್ ಚಾನಲ್ ಅನ್ನ. ಇಂದಿನ ಈ ಚಾನಲ್ ಮುಖಾಂತರ ನಾನು ಸೆಕೆಂಡ್ PC ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ ಫಸ್ಟ್ ಚಾಪ್ಟರ್ ಅನ್ನ ನಿಮಗೆ ಫಸ್ಟ್ ಚಾಪ್ಟರ್ ಅಲ್ಲಿ ಒಂದು 6 ಮಾರ್ಕ್ಸ್ ಕ್ವಶನ್ ಅನ್ನ ನಿಮಗೆ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಚಾಪ್ಟರ್ ಯಾವುದು ಅಂದ್ರೆ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್. ಇದರಲ್ಲಿ ನಿಮಗೆ P&L ಅಪ್ರೋಪ್ರಿಯೇಷನ್ ಡೈರೆಕ್ಟ್ ಮೆಥಡ್ ಅಲ್ಲಿ ಒಂದು ಕ್ವಶನ್ ಅನ್ನ ನಾನು ಇವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ. ಬನ್ನಿ ನಾವು P&L ಅಪ್ರೋಪ್ರಿಯೇಷನ್ ಡೈರೆಕ್ಟ್ ಮೆಥಡ್ ಅಲ್ಲಿ ಒಂದು ಕ್ವಶನ್ ಅನ್ನ ನೋಡ್ಕೊಂಡು ಬರೋಣ. ಸೊ ಇದು PU ಬೋರ್ಡಿನ ಕ್ವಶನ್ ಬ್ಯಾಂಕ್ ಅಲ್ಲಿರೋ ಕ್ವಶನ್ ನಂಬರ್ 5 ಆಗಿರುತ್ತೆ. ಸೊ ನೀವು ಬೇಕಾದ್ರೆ ಇದನ್ನ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಬಹುದು. ನೋಡಿ, ಈಗ ನಾನು ಕ್ವಶನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಶ್ರುತಿ ಅಂಡ್ ರೇಷ್ಮಾ ಆರ್ ಪಾರ್ಟ್ನರ್ಸ್ ವಿತ್ ಕ್ಯಾಪಿಟಲ್ ಆಫ್ ₹3 lakh ಅಂಡ್ 2 lakh ರೆಸ್ಪೆಕ್ಟಿವ್ಲಿ ಆನ್ 1/4/2024 ಅಂತ ಇದೆ. ಶ್ರುತಿ ಮತ್ತೆ ರೇಷ್ಮಾ ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ, ಬಿಸಿನೆಸ್ ಅನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ ₹3 lakh ಅಂಡ್ 2 lakh ಅನ್ನ ಇನ್ವೆಸ್ಟ್ ಮಾಡಿರ್ತಾರೆ. Okay, so next they agreed to share profits in the ratio of 2:1. So 2:1 is the profit sharing ratio ಆಗಿರುತ್ತೆ. ಇದನ್ನು ಕೂಡ ನೀವು ನೆನಪಿಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್, for the year ending 31st March they earned profit ₹59,000 before allowing ಅಂತ ಇರುತ್ತೆ. So ಈ 59,000 is the ಟೋಟಲ್ ಪ್ರಾಫಿಟ್ ಫಾರ್ ದ ಇಯರ್ ಆಗಿರುತ್ತೆ. ಅಂದ್ರೆ ಆ ಕಂಪನಿಗೆ ಬಂದಿರೋ ಟೋಟಲ್ ಪ್ರಾಫಿಟ್ ಆಗಿರುತ್ತೆ. ಇದು ಇನ್ಕಮ್ ಆಗಿರುತ್ತೆ. ಇದನ್ನ ನಾವು P&L ಅಪ್ರೋಪ್ರಿಯೇಷನ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬರಿಬೇಕಾಗುತ್ತೆ. ಸೊ ಇದು ನಮ್ಗೆ ಇನ್ಕಮ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಫಾರ್ ದ ಫಾಲೋವಿಂಗ್ ಅಡ್ಜಸ್ಟ್ಮೆಂಟ್ ಅಂತಿದೆ. ಅಡ್ಜಸ್ಟ್ಮೆಂಟ್ ನಂಬರ್ 1, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5% ಪರ್ ಆನಮ್ ಅಂತ ಇರುತ್ತೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದ್ರೆ ಯಾರೋ ಪಾರ್ಟ್ನರ್ ಕ್ಯಾಪಿಟಲ್ ತಂದಿರ್ತಾರಲ್ಲ, ಸೊ ಇಲ್ಲಿ 3 lakh ಮತ್ತೆ 2 lakh ಕ್ಯಾಪಿಟಲ್ ಅನ್ನು ಅವರು ಬಿಸಿನೆಸ್ ಗೆ ಇನ್ವೆಸ್ಟ್ ಮಾಡಿರ್ತಾರೆ. ಇದಕ್ಕೆ 5% ಇಂಟ್ರೆಸ್ಟ್ ಅನ್ನ ನಾವು ಚಾರ್ಜ್ ಮಾಡಬೇಕಾಗುತ್ತೆ. ಸೊ ಇದು ಎಕ್ಸ್ಪೆನ್ಸಸ್ ಆಗಿರುತ್ತೆ. ಇದನ್ನ P&L ಅಕೌಂಟ್ ಅಲ್ಲಿ, ಸೊ ಇದನ್ನ ಡೆಬಿಟ್ ಸೈಡ್ ಅಲ್ಲಿ ಬರಿಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನಂಬರ್ 2, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಶ್ರುತಿ 2,500 ಅಂಡ್ ರೇಷ್ಮಾ 1,500 ಅಂತಿದೆ. ಇಲ್ಲಿ 2,500 ಅಂಡ್ 1,500 ಅಂತ ಇರುತ್ತೆ. ಸೊ ಇದು ಇನ್ಕಮ್ ಆಗಿರುತ್ತೆ. ಬಟ್ ಇಲ್ಲಿ ನಾವು ಒಂದನ್ನು ಅಬ್ಸರ್ವ್ ಮಾಡಬೇಕು. ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನು ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ. ಅಡ್ಜಸ್ಟ್ಮೆಂಟ್ ನಂಬರ್ 2 ಅಲ್ಲಿ ಇರೋದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಅದೇ ರೀತಿ ಓನ್ಲಿ ಡ್ರಾಯಿಂಗ್ಸ್ ಅನ್ನು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ದೇರ್ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ ಎಂಡೆಡ್ ಶ್ರುತಿ 25,000 ಅಂಡ್ ರೇಷ್ಮಾ 15,000 ಅಂತ ಇರುತ್ತೆ. ಸೊ ನಮಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇನ್ಕಮ್ ಅದನ್ನ ಕ್ರೆಡಿಟ್ ಸೈಡ್ ಅಲ್ಲೇ ಬರೀಬೇಕು. ಬಟ್ ನಾವು ಯಾವ್ದನ್ನ ಕನ್ಸಿಡರ್ ಮಾಡ್ಬೇಕು ಅಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ಕನ್ಸಿಡರ್ ಮಾಡ್ಬೇಕು ಅಥವಾ ಓನ್ಲಿ ಡ್ರಾಯಿಂಗ್ಸ್ ಅನ್ನ ಕನ್ಸಿಡರ್ ಮಾಡ್ಬೇಕು ಅನ್ನೋದು ಇರೋದು. ಸೊ ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಓನ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ಕನ್ಸಿಡರ್ ಮಾಡ್ಬೇಕು. ಬರೀ ಡ್ರಾಯಿಂಗ್ಸ್ ಕೊಟ್ಟಿರ್ತಾರಲ್ಲ ಇದನ್ನ ಕನ್ಸಿಡರ್ ಮಾಡಬಾರ್ದು. ಓಕೆನಾ? ಸೊ ನಿಮ್ಮನ್ನ ಸುಮ್ಮನೆ ಕನ್ಫ್ಯೂಸ್ ಆಗತ್ತೆ ಇದು. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ವಿ ನೀಡ್ ಓನ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ಕನ್ಸಿಡರ್ ಮಾಡಬೇಕು. ಜಸ್ಟ್ ಡ್ರಾಯಿಂಗ್ಸ್ ಇರುತ್ತಲ್ಲ, ಅದು ಓನ್ಲಿ ಡ್ರಾಯಿಂಗ್ಸ್ ಇರುತ್ತಲ್ಲ, ಇದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನಂಬರ್ 3 ಇದೆ. ಪಾರ್ಟ್ನರ್ಶಿಪ್ ಸ್ಯಾಲರಿ ಟು ಶ್ರುತಿ. ಹೂ ಗಾಟ್ ಸ್ಯಾಲರಿ ಹಿಯರ್ ಅಂದ್ರೆ ಶ್ರುತಿ ಗಾಟ್ ಸ್ಯಾಲರಿ ಹಿಯರ್ ಪರ್ ಆನಮ್ ಅಂತ ಇದೆ. ಪರ್ ಆನಮ್ ಮೀನ್ಸ್ ಪರ್ ಇಯರ್ ಅಂತ. ಸೊ ಪರ್ ಇಯರ್ ಅಂತ ಕೊಟ್ಟಾಗ ವಿ ಹ್ಯಾವ್ ಟು ಕನ್ಸಿಡರ್ ದ ಹೋಲ್ ಅಮೌಂಟ್ ₹5,000. ಸೊ ಹೋಲ್ ಅಮೌಂಟ್ ಏನ್ 5,000 ಇದೆಯಲ್ಲ ಅದು ಶ್ರುತಿಯ ಆನ್ಯುವಲ್ ಸ್ಯಾಲರಿ ಆಗಿರುತ್ತೆ. ನಾವು ಹೋಲ್ ಅಮೌಂಟ್ 5,000 ಅನ್ನ ಕನ್ಸಿಡರ್ ಮಾಡಬೇಕು. ಸೊ ಇದು ಎಕ್ಸ್ಪೆನ್ಸಸ್ ಆಗಿರುತ್ತೆ. ಇದನ್ನ P&L ಅಪ್ರೋಪ್ರಿಯೇಷನ್ ಅಕೌಂಟಿನ ಡೆಬಿಟ್ ಸೈಡ್ ಅಲ್ಲಿ ಬರಿಬೇಕಾಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಬೇಕು. ಸೊ ನೆಕ್ಸ್ಟ್ ಏನ್ ಬಂದಿದೆ, ಅಡ್ಜಸ್ಟ್ಮೆಂಟ್ ನಂಬರ್ 4 ಇದೆ. ಕಮಿಷನ್ ಪೇಯಬಲ್ ಟು ರೇಷ್ಮಾ 500 ಪರ್ ಮಂತ್ ಅಂತ ಇದೆ. ಇದು ಇಂಪಾರ್ಟೆಂಟ್. ಪರ್ ಮಂತ್ ಗೆ ಅವಳಿಗೆ ಏನಿದೆ ಅಂದ್ರೆ 500 ಕಮಿಷನ್ ಇದೆ. ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಅದನ್ನ ಇಯರ್ಲಿಗೆ ಎಷ್ಟಾಗತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ ಶ್ರುತಿಗೆ 5,000 ಪರ್ ಆನಮ್ ಅಂತಿದೆ. ಇಟ್ ವಾಸ್ ಅಂದ್ರೆ 500 ಪರ್ ಮಂತ್ ಅಥವಾ 5,000 ಪರ್ ಮಂತ್ ಅಂತಿದ್ರೆ ಸೊ ಅಲ್ಲೂ ಕೂಡ ನಾವು ಇಂಟು 12 ಮಾಡ್ಕೊಳ್ಬೇಕಾಗತ್ತೆ. ಪರ್ ಈ ಆನಮ್ ಅಂತ ಕೊಟ್ರೆ ಪರ್ ಇಯರ್ ಅದನ್ನ ಹೋಲ್ ಅಮೌಂಟ್ ಅನ್ನ ಕನ್ಸಿಡರ್ ಮಾಡಬೇಕು. ಪರ್ ಮಂತ್ ಅಂತ ಕೊಟ್ರೆ ಏನ್ ಮಾಡ್ಬೇಕು ಅಂದ್ರೆ ಇಂಟು 12 ಅನ್ನ ಮಾಡ್ಬೇಕು. ಸೊ ಇಲ್ಲಿ ಕಮಿಷನ್ ರೇಷ್ಮನಿಗೆ ಮಾತ್ರ ಸಿಗ್ತಾ ಇದೆ, ಅದು 500 ಇದೆ. ಪರ್ ಮಂತ್ ಇರೋದ್ರಿಂದ ಇಂಟು 12 ಮಾಡ್ಕೊಳ್ಬೇಕು. ಇಂಟು 12 ಮಾಡಿ ಅದನ್ನ ಇಯರ್ಲಿಗೆ ಕನ್ವರ್ಟ್ ಮಾಡ್ಕೊಂಡು ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಷ್ಟೇ ಇರೋದು ನಮಗೆ ಅಡ್ಜಸ್ಟ್ಮೆಂಟ್ ನಂಬರ್ 1, 2, 3, 4. ನಾರ್ಮಲಿ ಎಲ್ಲಾ ಕ್ವಶನ್ ಅಲ್ಲೂ ಕೂಡ ನಿಮ್ಗೆ ಇಷ್ಟೇ ಅಡ್ಜಸ್ಟ್ಮೆಂಟ್ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಕೆಲವೊಂದು ಕ್ವಶನ್ ಅಲ್ಲಿ ಏನ್ ಮಾಡ್ತಾರೆ, ಪರ್ ಆನಮ್ ಅಂತ ಕೊಟ್ಟಿರ್ತಾರೆ, ಕೆಲವೊಂದು ಕ್ವಶನ್ ಅಲ್ಲಿ ಪರ್ ಮಂತ್ ಅಂತ ಕೊಟ್ಟಿರ್ತಾರೆ. ಸೊ ಎರಡೇ ಇರುತ್ತೆ. ಒಂದು ಸ್ಯಾಲರಿ ಆತರ ಕೊಟ್ಟಿರ್ತಾರೆ, ಇಲ್ಲ ಕಮಿಷನ್ ಆತರ ಕೊಟ್ಟಿರ್ತಾರೆ. ಸೊ ಆಗ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಪರ್ ಮಂತ್ ಅಂತ ಕೊಟ್ರೆ ಇಂಟು 12 ಮಾಡ್ಕೊಳ್ಬೇಕು. ಪರ್ ಆನಮ್ ಅಂತ ಕೊಟ್ರೆ ಹೋಲ್ ಅಮೌಂಟ್ ಅನ್ನ ಕನ್ಸಿಡರ್ ಮಾಡಬೇಕು. ಸೊ ಲಾಸ್ಟ್ ಲೈನ್ ಅಲ್ಲಿ ಏನಿದೆ ಅಂದ್ರೆ
ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಆಫ್ ದ ಫರ್ಮ್ ಅಂತಿದೆ. ಸೊ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ P&L ಅಪ್ರೋಪ್ರಿಯೇಷನ್ ಅಕೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. P&L ಅಪ್ರೋಪ್ರಿಯೇಷನ್ ಅಕೌಂಟ್ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸಸ್ ಅಮಾಂಗ್ ದ ಪಾರ್ಟ್ನರ್ಸ್ ಅಂತ ಅಷ್ಟೇ. ಅಂದ್ರೆ ಪ್ರಾಫಿಟ್ ಮತ್ತೆ ಲಾಸಸ್ ಅನ್ನು ನಾವು ಪಾರ್ಟ್ನರ್ಸ್ ಗೆ ಅವ್ರ ರೇಷಿಯೋ ಪ್ರಕಾರ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಸೊ ಇಷ್ಟೇ ಕ್ವಶನ್ ಇರೋದು. ನೆಕ್ಸ್ಟ್ ಇದ್ರದ್ದೊಂದು ಫಾರ್ಮೇಟ್ ಇದೆ, ಅಂದ್ರೆ ಈ ಫಾರ್ಮೇಟ್ ಪ್ರಕಾರನೇ ನಾವು ಆ ಕ್ವಶನ್ ಅನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಫಾರ್ಮೇಟ್ ಅನ್ನ ನೋಡೋಣ. ಓಕೆ, ಸೊ ನಾವೀಗ ಕ್ವಶನ್ ಅನ್ನ ನೋಡಿದ್ರಲ್ಲ, ಇದು ಫಾರ್ಮೇಟ್ ಆಗಿರುತ್ತೆ. ಫಾರ್ಮೇಟ್ ಅಂದ್ರೆ ನಿಮ್ಗೊಂದು ಮಾಡೆಲ್, ಅಂದ್ರೆ P&L ಅಪ್ರೋಪ್ರಿಯೇಷನ್ ಅಕೌಂಟ್ ಅನ್ನು ಹೇಗ್ ಮಾಡಬೇಕು ಅನ್ನೋದಕ್ಕೆ ಒಂದು ಮಾಡೆಲ್ ಇರುತ್ತೆ. ಸೊ ಮಾಡೆಲ್ ಅನ್ನ ಪ್ರೋಫಾರ್ಮಾ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಕರೀತಾರೆ. ಸೊ ಇಲ್ಲಿದೆ ನೋಡಿ, ಇಲ್ಲಿ ಪ್ರೋಫಾರ್ಮಾ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂದ್ರೆ ಅದೊಂದು ಮಾಡೆಲ್. ನಾವು ಆ ಫಾರ್ಮೇಟ್ ಅನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಅಂದ್ರೆ ಇದರಲ್ಲಿ ಏನ್ ಕಂಟೆಂಟ್ಸ್ ಇದೆಯಲ್ಲ, ಸೊ ಇದನ್ನ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ನೋಡಿ, ಪ್ರೋಫಾರ್ಮಾ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್, P&L ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ಅಂದ್ರೆ ಅಲ್ಲಿ ನಾವು ಯಾವ ಇಯರ್ ಅಂತ ಅದನ್ನ ಆ ಇಯರ್ ಅನ್ನ ಮೆನ್ಷನ್ ಮಾಡ್ಕೊಳ್ಬೇಕಾಗುತ್ತೆ ಸಾಲ್ಯೂಷನ್ ಮಾಡಬೇಕಾದ್ರೆ. ಸೊ ಫಸ್ಟ್ ನೋಡಿ, ನಮ್ಗೆ ಇಲ್ಲಿ ಒಂದಿಷ್ಟು ಕಂಟೆಂಟ್ಸ್ ಇದೆ. ಆ ಕಂಟೆಂಟ್ಸ್ ಅನ್ನ ನಾನು ಇಲ್ಲಿ ಡೆಬಿಟ್ ಸೈಡ್ ನಿಮ್ಗೆ ಕಾಣಿಸ್ತಿರ್ಬೋದು. ಸೊ ಇಲ್ಲಿ ಏನಿದೆ ಅಂದ್ರೆ ಡೆಬಿಟ್ ಸೈಡ್ ಮತ್ತೆ ಕ್ರೆಡಿಟ್ ಸೈಡ್. ಇದು ಡೆಬಿಟ್ ಸೈಡ್, ಸೊ ಇದು ಕ್ರೆಡಿಟ್ ಸೈಡ್. ಫಸ್ಟ್ ನಾವು ಏನ್ ಮಾಡೋಣ ಅಂದ್ರೆ ಸುಮ್ನೆ ಒಂದ್ಸಲ ಏನೇನ್ ಕಂಟೆಂಟ್ಸ್ ಇದೆ ಅನ್ನೋದನ್ನ ಗ್ಲಾನ್ಸ್ ಮಾಡೋಣ. ಫಸ್ಟ್ ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ X ಅಂಡ್ Y ಅಂತಿದೆ, XX ಅಂತಿದೆ. ಇಮ್ಯಾಜಿನರಿ ಫಿಗರ್ ಅಂದ್ರೆ ಅಲ್ಲಿ ನೀವು ಅಮೌಂಟ್ ಅನ್ನ ಹಾಕ್ಬೇಕು. ನೆಕ್ಸ್ಟ್ X ಸ್ಯಾಲರಿ ಅಂದ್ರೆ ಇದೆ, ಅಂದ್ರೆ X ಇರ್ಬೋದು ಅಥವಾ Y ಇರ್ಬೋದು. X ಇಸ್ ದ ಪಾರ್ಟ್ನರ್ ನೇಮ್ ಅದು. ಸೊ X ಅಥವಾ Y ಅಥವಾ ಇನ್ಯಾರ್ದೋ ಹೆಸರು ಕೂಡ ಇರ್ಬೋದು. ಅವರಿಗೆ ಸ್ಯಾಲರಿ ಕೊಟ್ರೆ ಅದನ್ನ ಡೆಬಿಟ್ ಅಲ್ಲಿ ಬರಿಬೇಕು. ಆಮೇಲೆ ವಾಯ್ಸ್ ಕಮಿಷನ್ ಅಂತಿದೆ. ಕಮಿಷನ್ ಏನಾದ್ರು ಇದ್ರೆ ಅದನ್ನ ಡೆಬಿಟ್ ಸೈಡ್ ಅಲ್ಲಿ ಬರಿಬೇಕು. ಸೊ ನೆಕ್ಸ್ಟ್ ಏನಿದೆ ಅಂದ್ರೆ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆರ್ ಕರೆಂಟ್ ಅಕೌಂಟ್ ಪ್ರಾಫಿಟ್ ಟ್ರಾನ್ಸ್ಫರ್ ಅಂತಿದೆ. ಇದು ಪ್ರಾಫಿಟ್ ಅನ್ನ ಡಿವೈಡ್ ಮಾಡಬೇಕಾಗುತ್ತೆ. ಸೊ ಪ್ರಾಫಿಟ್ ಬಂದ್ರೆ ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ, ಲಾಸಸ್ ಬಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ. ಸೊ ಈ ತರ ನಾವು ಅದನ್ನ ಡಿವೈಡ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಬೈ ಪ್ರಾಫಿಟ್ ಅಂಡ್ ಲಾಸ್ ನೆಟ್ ಪ್ರಾಫಿಟ್ ಅಂತಿದೆಯಲ್ಲ, ಸೊ ಇದು ಪ್ರಾಫಿಟ್ ಫಾರ್ ದ ಇಯರ್ ಅಂತ ಆಗಿರುತ್ತೆ. ಓಕೆ, ಕೆಳಗಡೆ ಇದೆ ನೋಡಿ, ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದೆ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬಂದ್ರೆ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಬರೀಬೇಕಾಗುತ್ತೆ. ಸೊ ಇಷ್ಟು ಕಂಟೆಂಟ್ಸ್ ಇದೆ. ಬಟ್ ನಾವು ಹೇಗೆ ಇದನ್ನ ಫಾಲೋ ಮಾಡಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಇದನ್ನ ಈ ಫಾರ್ಮೇಟ್ ಅನ್ನ ನೋಡ್ತಾ ಇದ್ರೆ ನೋಡಿ, ಫಸ್ಟ್ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೆಟ್ ಪ್ರಾಫಿಟ್ ಅಂತಿದೆ. ಸೊ ಇದನ್ನ ನೀವು ನಂಬರ್ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಯಾಕಂದ್ರೆ ಇದು ಫಸ್ಟ್ ಪಾಯಿಂಟ್ ಇದು. ಸೊ ಇದನ್ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಬೇಕು. ಇದು ಟೋಟಲ್ ಪ್ರಾಫಿಟ್ ಫಾರ್ ದ ಇಯರ್ ಅಂತ, ಅಂದ್ರೆ ಒಂದು ವರ್ಷಕ್ಕೆ ಆ ಕಂಪನಿಗೆ ಬಂದ ಪ್ರಾಫಿಟ್. ಸೊ ಅದರ ಅಮೌಂಟ್ ಅನ್ನ ಇಲ್ಲಿ ಬರಿಬೇಕು. ಸೊ ಇದು ಕಂಟೆಂಟ್ಸ್ ನಂಬರ್ 1. ನೆಕ್ಸ್ಟ್ ಏನ್ ಬರಿಬೇಕು ಅಂದ್ರೆ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಇಲ್ಲಿ ನೋಡಿ, ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತಿದೆಯಲ್ಲ, ನೆಟ್ ಪ್ರಾಫಿಟ್, ಇದು ಇನ್ಕಮ್ ಆಗಿರುತ್ತೆ. ಇದನ್ನ ಆಡ್ ಮಾಡ್ಬೇಕಾಗತ್ತೆ. ಸೊ ಇದನ್ನ ನಾವು ಕ್ರೆಡಿಟ್ ಸೈಡ್ ಅಲ್ಲೇ ಬರಿಬೇಕು. ಇದು ಫಸ್ಟ್ ಪಾಯಿಂಟ್. ಸೊ ಇದು ನಂಬರ್ 1 ಅಂತ ನೀವು, ಸೊ ಇದನ್ನ ನಂಬರ್ 1 ಅಂತ ನೀವು ನೆನ್ಪಿಟ್ಕೊಳ್ಳಿ. ಇದು ನಂಬರ್ 1 ಇದು. ಓಕೆ, ಸೊ ಇದು ನಂಬರ್ 1 ಆಗಿರುತ್ತೆ. ಓಕೆ, ಸೊ ಇದು ನಂಬರ್ 1. ನೆಕ್ಸ್ಟ್ ನಂಬರ್ 2 ಏನು ಅಂದ್ರೆ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ನಮ್ಗೆ ಯಾವಾಗಲೂ ಕೂಡ ಕ್ವಶನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಡ್ರಾಯಿಂಗ್ಸ್ ಕೊಟ್ಟಿರ್ತಾರೆ, ಓನ್ಲಿ ಡ್ರಾಯಿಂಗ್ಸ್. ಈ ಕ್ವಶನ್ ಅಲ್ಲಿ ಕೊಟ್ಟಿದಾರಲ್ಲ 25,000 ಆತರ ಅಂತ. ಸೊ ಆತರ ನಿಮಗೆ ಡ್ರಾಯಿಂಗ್ಸ್ ಅನ್ನ ಕೊಟ್ಟಿರ್ತಾರೆ. ಅದರಲ್ಲಿ ನಮಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿರ್ತಾರೆ. ವಿ ನೀಡ್ ಓನ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇದನ್ನ ಪಾಯಿಂಟ್ ನಂಬರ್ 2 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 1 ಏನಿರುತ್ತೆ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪಾಯಿಂಟ್ ನಂಬರ್ 2 ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಗಿರುತ್ತೆ. ಸೊ ಇದನ್ನ ನಾವು ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಪಾಯಿಂಟ್ ನಂಬರ್ 3 ಯಾವುದು ಅಂದ್ರೆ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಅಂದ್ರೆ ಕ್ಯಾಪಿಟಲ್ ಗೆ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡಬೇಕಾಗಿರುತ್ತೆ. ಇದು ನಂಬರ್ 3. ಓಕೆ, ಸೊ ನಂಬರ್ 4 ಯಾವುದು ಅಂದ್ರೆ ಟು ಎಕ್ಸ್ ಸ್ಯಾಲರಿ. ಇದನ್ನ 4 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಎಕ್ಸ್ ಸ್ಯಾಲರಿ ಆಗಿರುತ್ತೆ. ನಂಬರ್ 5 ಯಾವುದು ಅಂದ್ರೆ ಟು ವಾಯ್ಸ್ ಕಮಿಷನ್. ಇದೊಂದು ಮಾಡೆಲ್ ಅಷ್ಟೇ. ಸೊ ಈಗ ನೋಡಿ, ನಂಬರ್ 1 ನಿಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗಿರುತ್ತೆ. ಸೊ ಇದು ನಂಬರ್ 1 ಟೋಟಲ್ ಪ್ರಾಫಿಟ್ ಫಾರ್ ದ ಇಯರ್. ಇದು ಇನ್ಕಮ್ ಆಗಿರುತ್ತೆ. ಇದನ್ನ ಕ್ರೆಡಿಟ್ ಸೈಡ್ ಅಲ್ಲೇ ಬರಬೇಕು. ಇದು ಕಂಪನಿ, ಇದು ಅಕೌಂಟ್ ಗೆ ಆಡ್ ಆಗುತ್ತೆ, ಅಂದ್ರೆ ಕಂಪನಿಗೆ ಆಡ್ ಆಗುತ್ತೆ ಇದು. ಸೊ ನೆಕ್ಸ್ಟ್ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೂಡ ಇನ್ಕಮ್ ಆಗಿರುತ್ತೆ. ಇದನ್ನು ಕೂಡ ನಾವು ಆಡ್ ಮಾಡಬೇಕು, ನಂಬರ್ 2. ಸೊ ಇವೆರಡು ಆಡ್ ಮಾಡೋ ಪಾಯಿಂಟ್ಸ್. ನೆಕ್ಸ್ಟ್ 3 ಏನಿರುತ್ತೆ ಇದೆಲ್ಲ ಲೆಸ್ ಆಗುತ್ತೆ. ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸೊ ಇದು ಲೆಸ್ ಆಗುತ್ತೆ, ಯಾಕಂದ್ರೆ ನಾವು ಇಂಟ್ರೆಸ್ಟ್ ಅನ್ನ ಪೇ ಮಾಡ್ತಾ ಇರೋದ್ರಿಂದ ಇದು ಲಾಸ್. ಸೊ ಹಾಗಾಗಿ ಇದನ್ನ ಲೆಸ್ ಮಾಡ್ಕೊಳ್ಬೇಕು, ನಂಬರ್ 3. ನಂಬರ್ 4 ಏನು ಅಂದ್ರೆ ಎಕ್ಸ್ ಸ್ಯಾಲರಿ. ಸೊ ಸ್ಯಾಲರಿ ಕೊಡ್ತಾ ಇದ್ದಾರೆ, ಇದು ಕಂಪನಿಗೆ ಲಾಸ್ ಆಗಿರುತ್ತೆ, ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೊ ಅದಕ್ಕೆ ಇವರು ಏನ್ ಮಾಡೋದು, ನಂಬರ್ 4, ಇದು ಪಾಯಿಂಟ್ ನಂಬರ್ 4, ಇದನ್ನು ಲೆಸ್ ಮಾಡ್ಬೇಕು ನಾವು. ನೆಕ್ಸ್ಟ್ ಟು ವಾಯ್ಸ್ ಕಮಿಷನ್, ಎಕ್ಸ್ ಇರ್ಬೋದು ವೈ ಇರ್ಬೋದು, ಯಾರಿಗೂ ಕೂಡ ಕಮಿಷನ್ ಬಂದ್ರು ಕೂಡ ಅದನ್ನ ಡೆಬಿಟ್ ಸೈಡ್ ಬರೀಬೇಕು, ನಂಬರ್ 5. ಸೊ ಲಾಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಎಷ್ಟು ಪ್ರಾಫಿಟ್ ಬಂದಿರುತ್ತೆ ಅದನ್ನ ಡಿವಿಸಿಬಲ್ ಪ್ರಾಫಿಟ್ ಅಂತ ಕರೀತಾರೆ. ಸೊ ಅದನ್ನ ನಾವು ಪಾರ್ಟ್ನರ್ಸ್ ಗೆ ಡಿವೈಡ್ ಮಾಡ್ಬೇಕಾಗತ್ತೆ. ಎಷ್ಟೇ ಪ್ರಾಫಿಟ್ ಬಂದ್ರು ಕೂಡ ಅದನ್ನ ಪ್ರಾಫಿಟ್ ಬರ್ಲಿ ಲಾಸ್ ಬರ್ಲಿ ಅದನ್ನ ಪಾರ್ಟ್ನರ್ಸ್ ಗೆ ಅವರ ರೇಷಿಯೋದಲ್ಲಿ ಡಿವೈಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಟೋಟಲ್ ಆಗಿ ನಮ್ಗಿರೋದೇ ಒಂದು 6 ಪಾಯಿಂಟ್ಸ್ ಇರುತ್ತೆ. ನಂಬರ್ 1,
ಸೊ ನಂಬರ್ 2, ಇದು ನಂಬರ್ 3, ಇದು ನಂಬರ್ 4, ಇದು ನಂಬರ್ 5, ಸೊ ಇದು 6. ಸೊ ಈ ತರ 6 ಪಾಯಿಂಟ್ಸ್ ಗಳನ್ನ ನಾವು ನೆನಪಿಟ್ಕೊಂಡ್ರೆ ನಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಲ್ಲಿ ಯಾವುದೇ ಸಮ್ ಬಂದ್ರು ಕೂಡ ಇದೇ ಮಾಡೆಲ್ ಅನ್ನ, ಇದೇ ಪ್ರೋಫಾರ್ಮವನ್ನ ಫಾಲೋ ಮಾಡಿದ್ರೆ ಈಸಿಯಾಗಿ ನಾವು ಸಮ್ ಅನ್ನ ಮಾಡಬಹುದು. ಸೊ ಇದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಈ ಪ್ರೋಫಾರ್ಮವನ್ನ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಯಾವಾಗಲೂ ಕ್ರೆಡಿಟ್ ಸೈಡ್ ಅಲ್ಲಿ 2 ಐಟಮ್ ಬರೋದು. ಒಂದು P&L ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಟೋಟಲ್ ಪ್ರಾಫಿಟ್ ಫಾರ್ ದ ಇಯರ್ ಬರುತ್ತೆ. ಆಮೇಲೆ ಕ್ರೆಡಿಟ್ ಸೈಡ್ ಅಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬರುತ್ತೆ. ನೋಡಿ, ಡ್ರಾಯಿಂಗ್ಸ್ ಬಿಟ್ಬಿಡಿ, ಓನ್ಲಿ ಡ್ರಾಯಿಂಗ್ಸ್ ಇದ್ರೆ ಕ್ವಶನ್ ಅಲ್ಲಿ ಅದನ್ನ ಬಿಟ್ಟು ಅದನ್ನ ಸ್ಕಿಪ್ ಮಾಡಿ ವಿ ನೀಡ್ ಓನ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದ್ರೆ ಅದನ್ನ ಕನ್ಸಿಡರ್ ಮಾಡ್ಕೊಂಡು ಆಡ್ ಮಾಡ್ಬೇಕು. ಸೊ ಇಲ್ಲಿ 2 ಪಾಯಿಂಟ್, ನಂಬರ್ 1 ಮತ್ತೆ 2. ಇಲ್ಲಿ 3 ಏನು ಅಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇರುತ್ತೆ. ಸೊ ಕ್ಯಾಪಿಟಲ್ ಆಲ್ರೆಡಿ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ, ಅದಕ್ಕೆ ಇಂಟ್ರೆಸ್ಟ್ ಅನ್ನು ಚಾರ್ಜ್ ಮಾಡಿದ್ರೆ ಆಯ್ತು. ಎಕ್ಸ್ ಸ್ಯಾಲರಿ ಇರುತ್ತೆ, ಸ್ಯಾಲರಿ ಪರ್ ಮಂತ್ ಅಂತ ಕೊಟ್ರೆ ಇಂಟು 12 ಮಾಡಬೇಕು. ಪರ್ ಆನಮ್ ಅಂತ, ಪರ್ ಇಯರ್ ಅಂತ ಕೊಟ್ರೆ ಹೋಲ್ ಸ್ಯಾಲರಿಯನ್ನ ಕನ್ಸಿಡರ್ ಮಾಡಬೇಕು. ಸೊ ನೆಕ್ಸ್ಟ್ 2 ವಾಯ್ಸ್ ಕಮಿಷನ್ ಅಂತ ಇರುತ್ತೆ. ಕಮಿಷನ್ ಅನ್ನ ಪರ್ ಮಂತ್ ಅಂತ ಕೊಟ್ರೆ ಇಂಟು 12 ಮಾಡಬೇಕು. ಪರ್ ಆನಮ್ ಅಂತ ಕೊಟ್ರೆ ಹೋಲ್ ಇಯರ್ ಗೆ ಕನ್ಸಿಡರ್ ಮಾಡಬೇಕು, ಹೋಲ್ ಅಮೌಂಟ್ ಅನ್ನ ಕನ್ಸಿಡರ್ ಮಾಡಬೇಕು. ಸೊ ಲಾಸ್ಟ್ ಅಲ್ಲಿ ನಮಗೆ ಏನ್ ಡಿವಿಸಿಬಲ್ ಪ್ರಾಫಿಟ್ ಬಂದಿರುತ್ತೋ ಆ ಪ್ರಾಫಿಟ್ ಅನ್ನ ಪಾರ್ಟ್ನರ್ಸ್ ಗೆ ಶೇರ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಮಾಡಿದ್ರೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅನ್ನ ಕಂಪ್ಲೀಟ್ ಮಾಡಿದಾಗ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸೊಲ್ಯೂಷನ್ ಅನ್ನ ನೋಡೋಣ. ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೆ, ನಾವು ಕ್ವಶನ್ ಅನ್ನ ನೋಡಿದ್ರಲ್ಲ, ಈಗ ಸೊಲ್ಯೂಷನ್ ಅನ್ನ ನೋಡೋಣ. ಸೊ ಫಸ್ಟ್ ನೀವು ಹೆಡ್ಡಿಂಗ್ ಅನ್ನ P&L ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2025 ಅಂತ ಬರೀಬೇಕು. ಯಾಕಂದ್ರೆ ನಾವು ಇಯರ್ ಎಂಡಿಗೆ ಈ ಸಮ್ ಅನ್ನ ಮಾಡ್ತಾ ಇರೋದ್ರಿಂದ ಸೊ 31/3/2025 ಅನ್ನೋದನ್ನ ಬರೀಬೇಕು. ಯಾಕೆಂದ್ರೆ ಅಕೌಂಟಿಂಗ್ ಇಯರ್ ಬಿಗಿನ್ ಆಗಿರೋದು ಸೊ ಇಲ್ಲಿ ನಿಮಗೆ 1/4/2024 ಗೆ ಅಕೌಂಟಿಂಗ್ ಇಯರ್ ಬಿಗಿನ್ ಆಗಿರುತ್ತೆ. ಸೊ ನಾವು ಇಯರ್ ಎಂಡಿಗೆ ಈ ಸಮ್ ಅನ್ನ ಮಾಡ್ತಾ ಇರೋದ್ರಿಂದ 31/3/2025 ಗೆ ನಾವು ಹೆಡ್ಡಿಂಗ್ ಅನ್ನ ಬರಿಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇಲ್ಲಿ ಇದು ಡಿಸ್ಕಷನ್ ಇಸ್ ಕ್ಯಾರೀಸ್ ಫಾರ್ 6 ಮಾರ್ಕ್ಸ್ ಇರುತ್ತೆ. ಸೊ ಅಂಡರ್ ಡೈರೆಕ್ಟ್ ಮೆಥಡ್ ಅಲ್ಲಿ ನಾವು ಸಮ್ ಅನ್ನ ಮಾಡ್ತಾ ಇರೋದ್ರಿಂದ ಸೊ ನಾವು ಏನ್ ಮಾಡ್ಬೇಕು ಅಂದ್ರೆ ಅಂಡರ್ ಡೈರೆಕ್ಟ್ ಮೆಥಡ್ ಅಂತ ಇಲ್ಲಿ ಬರ್ಕೊಳ್ಬೇಕಾಗುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2025 ಅಂಡರ್ ಡೈರೆಕ್ಟ್ ಮೆಥಡ್ ಅಂತ ಹೆಡ್ಡಿಂಗ್ ಅನ್ನ ಬರೆದು ನೆಕ್ಸ್ಟ್ ಒಂದು ಫಾರ್ಮೇಟ್ ಅನ್ನ ಡ್ರಾ ಮಾಡಬೇಕಾಗುತ್ತೆ. ಸೊ ನೋಡಿ, ಇದು ಫಾರ್ಮೇಟ್ ಇರುತ್ತೆ. ಈ ಫಾರ್ಮೇಟ್ ಅಲ್ಲಿ ಡೆಬಿಟ್ ಸೈಡ್ ಅಂಡ್ ಕ್ರೆಡಿಟ್ ಸೈಡ್ ಅಂತ. ಓಕೆ, ಡೆಬಿಟ್ ಸೈಡ್ ಅಲ್ಲಿ ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಇರುತ್ತೆ. ಸೊ ಈ ಫಾರ್ಮೇಟ್ ಅನ್ನ ಡ್ರಾ ಮಾಡಿದ್ಮೇಲೆ ಫಸ್ಟ್ ನೀವೇನ್ ಮಾಡಬೇಕು, ಕ್ವಶನ್ ನಂಬರ್ 5 ಅಂತ ನಾನು ಬರ್ದಿದ್ದೀನಿ. ಯಾಕೆ ಅಂದ್ರೆ PU ಬೋರ್ಡಿನ ಕ್ವಶನ್ ಬ್ಯಾಂಕ್ ಅಲ್ಲಿರೋ ಕ್ವಶನ್ ನಂಬರ್ 5 ಆಗಿರುತ್ತೆ. ಸೊ ಸೊಲ್ಯೂಷನ್ ಅಂತ ಬರೆದು ಸೊ ಈ ಫಾರ್ಮೇಟ್ ಅನ್ನ ಡ್ರಾ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಸಮ್ ಅನ್ನ ಹೇಗ್ ಮಾಡಬೇಕು ಅಂದ್ರೆ ಅಕಾರ್ಡಿಂಗ್ ಟು ಫಾರ್ಮೇಟ್ ವಿ ಹ್ಯಾವ್ ಟು ಡೂ ದ ಸಮ್. ಅಂದ್ರೆ ನಾವು ಒಂದು ಫಾರ್ಮೇಟ್ ಇರುತ್ತೆ, P&L ಪ್ರೋಫಾರ್ಮ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ. ಸೊ ಆ ಪ್ರೋಫಾರ್ಮ್ ಪ್ರಕಾರ ನಾವು ಸಮ್ ಅನ್ನ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಂಟೆಂಟ್ಸ್ ನಂಬರ್ 1, 2, 3 ಇಂದ 6 ವರೆಗೆ ಕಂಟೆಂಟ್ಸ್ ಇರುತ್ತೆ. ಸೊ ಆ ಕಂಟೆಂಟ್ಸ್ ಅನ್ನ ಆಸ್ ಇಟ್ ಇಸ್ ಇಲ್ಲಿ ಬರೆದು ಅದೇ ತರ ನಾವು ಸಮ್ ಅನ್ನ ಮಾಡಬೇಕಾಗುತ್ತೆ. ಈಗ ನೋಡಿ, ಕಂಟೆಂಟ್ಸ್ ನಂಬರ್ 1 ನಿಮ್ಮ ಸ್ಕ್ರೀನ್ ಅಲ್ಲಿ ಕೂಡ ಬರ್ತಾ ಇದೆ. ಕಂಟೆಂಟ್ಸ್ ನಂಬರ್ 1 ಏನಿರುತ್ತೆ ಅಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಫಸ್ಟ್ ಐಟಮ್ ಅನ್ನ ಬರೀಬೇಕು. ಸೊ ಕ್ರೆಡಿಟ್ ಸೈಡ್ ಅಲ್ಲಿ ಬೈ P&L ಅಕೌಂಟ್. ಸೊ ಇದನ್ನ ನೆಟ್ ಪ್ರಾಫಿಟ್ ಅಂತ ಕರೀತಾರೆ, ನೆಟ್ ಪ್ರಾಫಿಟ್. ಓಕೆ, ಸೊ ನಿಮ್ಮ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ ಶ್ರುತಿ ಮತ್ತೆ ರೇಷ್ಮಾ ಆರ್ ದ ಪಾರ್ಟ್ನರ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಟೋಟಲ್ ಪ್ರಾಫಿಟ್ ಫಾರ್ ದ ಇಯರ್ 59,000 ಇದೆ ಈ ಕ್ವಶನ್ ಅಲ್ಲಿ. ಸೊ ಆಸ್ ಇಟ್ ಇಸ್ ನಾವೇನ್ ಬರಿಬೇಕು ಅಂದ್ರೆ 59,000 ಅನ್ನ ಇಲ್ಲಿ ಬರಿಬೇಕು, 59,000. ಸೊ ಇದು ಫಸ್ಟ್ ಕಂಟೆಂಟ್ಸ್ ಇದು. ಸೊ ಏನ್ ಮಾಡ್ಬೇಕು ಅಂದ್ರೆ ಅಕಾರ್ಡಿಂಗ್ ಟು ಫಾರ್ಮೆಟ್ ನಾವು ಈ ಸಂಬಂಧ ಮಾಡ್ಬೇಕಾಗತ್ತೆ. ಫಸ್ಟ್ ನಮ್ಮ ಫಾರ್ಮೆಟ್ ಅಲ್ಲಿ ಏನಿದೆ ಅಂದ್ರೆ ಕಂಟೆಂಟ್ಸ್ ನಂಬರ್ 1 ಇನ್ನು ಕ್ರೆಡಿಟ್ ಸೈಡ್ ಅಲ್ಲಿ, ಕ್ರೆಡಿಟ್ ಸೈಡ್ ಅಂದ್ರೆ ಇನ್ಕಮ್ ಸೈಡ್ ಆಗಿರುತ್ತೆ. ಸೊ P&L ಅಕೌಂಟ್ ನೆಟ್ ಪ್ರಾಫಿಟ್. ಸೊ ನೆಟ್ ಪ್ರಾಫಿಟ್ ಎಷ್ಟಿರುತ್ತೆ ಅಂದ್ರೆ ಈ ಕ್ವಶನ್ ಅಲ್ಲಿ 59,000 ಇರುತ್ತೆ. ಸೊ ಇದು ಕಂಟೆಂಟ್ಸ್ ನಂಬರ್ 1. ನೆಕ್ಸ್ಟ್ ಏನ್ ಬರಿಬೇಕು ಅಂದ್ರೆ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಹೆಡ್ಡಿಂಗ್ ಬರೆದ್ರೆ ಬೈ ಇಂಟ್ರೆಸ್ಟ್ ಅಂಡರ್ಲೈನ್ ಮಾಡಿದನ. ಸೊ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕಂಟೆಂಟ್ಸ್ ನಂಬರ್ 2. ಸೊ ಯಾವ್ದೆಲ್ಲ ಪಾರ್ಟರ್ಸ್ ಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಶ್ರುತಿ ಮತ್ತೆ ರೇಷ್ಮಾ ಇದ್ದಾರೆ. ಸೊ ಇದು ನೋಡಿ ಇನ್ಕಮ್, ನಮ್ಗೆ ಈ ನೆಟ್ ಪ್ರಾಫಿಟ್ ಇದೆಯಲ್ಲ ಇದು ಇನ್ಕಮ್. ಸೊ ಹಾಗಾಗಿ ಇದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಬರೀಬೇಕು. ಅದ್ರ ಜೊತೆಗೆ ನಮ್ಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೂಡ ನಮ್ಗೆ ಇನ್ಕಮ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ಕ್ರೆಡಿಟ್ ಸೈಡ್ ಅಲ್ಲಿ ಬರೀಬೇಕು. ಫಸ್ಟ್ ಶ್ರುತಿ, ಓಕೆ, ದೆನ್ ರೇಷ್ಮಾ. ಓಕೆ, ಸೊ ಇಲ್ಲಿ ನಮ್ಗೆ ಏನಾಗಿದೆ ಅಂದ್ರೆ
ಅಡ್ಜಸ್ಟ್ಮೆಂಟ್ ನಂಬರ್ ಏನಿರುತ್ತೆ ಅಂದ್ರೆ ಸೊ 2 ಅಲ್ಲಿ ನಮಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಅಡ್ಜಸ್ಟ್ಮೆಂಟ್ ನಂಬರ್ 2 ಅಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಏನ್ ಬರೀಬೇಕು ಅಂದ್ರೆ ಅಕಾರ್ಡಿಂಗ್ ಟು ಅಡ್ಜಸ್ಟ್ಮೆಂಟ್ ನಂಬರ್ 2 ಅಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಲ್ಲಿ 2500 then ರೇಷ್ಮಾ 1500 given in the question itself. ಸೊ ಏನ್ ಮಾಡಬೇಕು ಅಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ. ಆಸ್ ಇಟ್ ಈಸ್ ನಾವ್ ಏನ್ ಬರೀಬೇಕು ಅಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ಬರೀಬೇಕು. ಆಮೇಲೆ ನಿಮ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಲಾಸ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಡ್ರಾಯಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಓನ್ಲಿ ಡ್ರಾಯಿಂಗ್ಸ್ 25,000 ಇದೆ, ಮತ್ತೆ ಇಲ್ಲಿ 25,000 ಶ್ರುತಿದ್ ಇದೆ, ಮತ್ತೆ ರೇಷ್ಮಾದು 1500 ಇದೆ. ನಮ್ಗೆ ಏನ್ ಮಾಡ್ತಾರೆ ಕ್ವಶನ್ ಅಲ್ಲಿ ಅಂದ್ರೆ ಡ್ರಾಯಿಂಗ್ಸ್ ಕೊಟ್ಟಿರ್ತಾರೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿರ್ತಾರೆ. ಆಕ್ಚುಲಿ ವಾಟ್ ವಿ ನೀಡ್ ಅಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನಮ್ಗೆ ಬೇಕಾಗಿರುತ್ತೆ. ಸೊ ನಮ್ಗೆ ಏನ್ ಬೇಕು ಅದನ್ನ ನಾವು ಬರೀಬೇಕು, ಡ್ರಾಯಿಂಗ್ಸ್ ಅನ್ನ ಸ್ಕಿಪ್ ಮಾಡ್ಬೇಕಾಗುತ್ತೆ. ಸೊ ರೈಟ್ ಇನ್ ಇನ್ನರ್ ಕಾಲಮ್ ಶ್ರುತಿ 2500 ಅಂಡ್ ರೇಷ್ಮಾ 1500 ಎರಡನ್ನು ಆಡ್ ಮಾಡಿ ಔಟರ್ ಕಾಲಮ್ ಅಲ್ಲಿ 4000 ಅಮೌಂಟ್ ಅನ್ನ ಬರೀಬೇಕು. ಸೊ ಇಷ್ಟೇ ಇರೋದು ನೋಡಿ ಕ್ರೆಡಿಟ್ ಸೈಡ್ ಅಲ್ಲಿ. ಈಗ ನಮ್ಗೆ ಕಂಟೆಂಟ್ಸ್ ನಂಬರ್ 1 ಅಂತ ಇದೆ ನಾನು ಅನ್ಕೊಂಡ್ರೆ ಇದು 1. ಓಕೆ, ಸೊ ಇದು 2. ಓಕೆ, ಸೊ ಅಕಾರ್ಡಿಂಗ್ ಟು ಫಾರ್ಮೆಟ್ ನಾವು ಏನ್ ಮಾಡ್ತಾ ಇದೀವಿ, ಸಮ್ ಅನ್ನ ಮಾಡ್ತಾ ಇದೀವಿ. ಫಸ್ಟ್ P&L ಅಕೌಂಟ್ ಅನ್ನ ಬರೀಬೇಕು. ಏನಕ್ಕೆಂದ್ರೆ ಸೊ ದಿಸ್ ಇಸ್ ದ ಟೋಟಲ್ ಪ್ರಾಫಿಟ್ ಫಾರ್ ದ ಇಯರ್ 59,000 ವಿ ಗಾಟ್. ನಮಗೆ 59,000 ಬಂದಿದೆ, ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಬರೀಬೇಕು. ನಂಬರ್ 2 ಏನಿದೆ ಅಂದ್ರೆ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದೆ. ಅಂದ್ರೆ ಡ್ರಾಯಿಂಗ್ಸ್ ಅಂದ್ರೆ ಓನರ್ ಅಥವಾ ಇನ್ವೆಸ್ಟರ್ ವಿತ್ಡ್ರಾಸ್ ಅಮೌಂಟ್ಸ್ ಫ್ರಮ್ ಬಿಸಿನೆಸ್ ಅಂಡ್ ಯೂಸ್ ಇಟ್ ಫಾರ್ ಪರ್ಸನಲ್ ಪರ್ಪಸ್. ಸೊ ತನ್ನ ಸ್ವಂತ ಯೂಸಿಗೆ ಬಳಸ್ಕೊಂಡ್ರೆ ಅಲಾಂಗ್ ವಿತ್ ಇಂಟ್ರೆಸ್ಟ್ ಅನ್ನು ಅವ್ರು ಪೇ ಮಾಡಬೇಕಾಗತ್ತೆ. ಸೊ ಇಲ್ಲಿ ಎಷ್ಟಿದೆ ಅಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ಡೈರೆಕ್ಟ್ ಆಗಿ ಅಡ್ಜಸ್ಟ್ಮೆಂಟ್ ನಂಬರ್ 2 ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಆಸ್ ಇಟ್ ಈಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ಶ್ರುತಿ ಮತ್ತೆ ರೇಷ್ಮಾ ಅದನ್ನ ಬರೀಬೇಕು. ಬರೆದು ಇನ್ನರ್ ಕಾಲಮ್ ಅಲ್ಲಿ ಬರೆದು ಔಟರ್ ಕಾಲಮ್ ಅಲ್ಲಿ 4000 ಅನ್ನ ಬರೀಬೇಕು. ಓಕೆ, ಸೊ ಇಷ್ಟೇ ಇರೋದು ಕ್ರೆಡಿಟ್ ಸೈಡ್ ಅಲ್ಲಿ ಇಷ್ಟೇ ಐಟಮ್ ಇರೋದು. ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು ಅಂದ್ರೆ ಡೆಬಿಟ್ ಸೈಡ್ ಅಲ್ಲಿ ಕಂಟೆಂಟ್ಸ್ ನಂಬರ್ 3 ಆಡ್ ಪ್ರಿಫಿಕ್ಸ್ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಅಕಾರ್ಡಿಂಗ್ ಟು ಫಾರ್ಮೆಟ್ ವಿ ಆರ್ ಡೂಯಿಂಗ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಜಸ್ಟ್ ಅಂಡರ್ಲೈನ್ ಇಟ್, interest on capital. Okay, then again write the party names Shruti and Reshma. Shruti and Reshma. Okay, so illi nodi what the actually capital we got 3 lakhs. They brought 3 lakhs rupees for business and Shruti brought 3 lakh rupees and Reshma brought 2 lakh rupees given in the question itself. ಸೊ ನಮ್ಗೆ ಅದನ್ನ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ. ಶ್ರುತಿ ಏನ್ ಮಾಡಿದಾಳೆ 3 lakh rupees ಕ್ಯಾಪಿಟಲ್ ಅನ್ನ ಬಿಸಿನೆಸ್ ತಂದಿರ್ತಾಳೆ, ಮತ್ತೆ ರೇಷ್ಮಾ ಕೂಡ 2 lakh ಕ್ಯಾಪಿಟಲ್ ಅನ್ನ ಬಿಸಿನೆಸ್ ತಂದಿರ್ತಾರೆ. ಸೊ ರೈಟ್ ಹಿಯರ್ 3 lakh and 2 lakh. Okay, so then what is the rate of interest for capital? So given in the adjustment number 1, interest is 5% per annum. Charge the interest on capital 5% per annum. So adjustment number 1 ಏನ್ ಮಾಡಿದ್ದಾರೆ ಅಂದ್ರೆ ಕ್ಯಾಪಿಟಲ್ ಗೆ 5% ಇಂಟ್ರೆಸ್ಟ್ ಅನ್ನ ನಾವು ಚಾರ್ಜ್ ಮಾಡಬೇಕಾಗುತ್ತೆ. ಸೊ 5 divided by 100. Here also 5 divided by 100. ಸೊ ಇಲ್ಲಿ 5% ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡಿದ್ರೆ ಸೊ ಇಲ್ಲಿ ಎಷ್ಟಾಗುತ್ತೆ ಅಂದ್ರೆ 5% ಅಂದ್ರೆ 15,000 ಆಗುತ್ತೆ. 15,000 ಅಲ್ಲಿ 5% ಅಂದ್ರೆ 10,000 ಆಗುತ್ತೆ. ಓಕೆ, ಸೊ ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಔಟರ್ ಕಾಲಮ್ ಅಲ್ಲಿ ಬರಿಬೇಕು. ಎಷ್ಟಾಗುತ್ತೆ ಅಂದ್ರೆ 25,000 ಇಸ್ ದ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಅಕಾರ್ಡಿಂಗ್ ಟು ಫಾರ್ಮೆಟ್ ವಿ ಆರ್ ಡೂಯಿಂಗ್ ದಿಸ್ ಇಸ್ ಕಂಟೆಂಟ್ಸ್ ನಂಬರ್ 3. ಇದನ್ನ ನೀವು ಕಂಟೆಂಟ್ಸ್ ನಂಬರ್ 3 ಅಂತ ಅನ್ಕೊಂಡ್ರೆ ಸೊ ದಿಸ್ ಇಸ್ 1 2 3. ನೆಕ್ಸ್ಟ್ 4 ಹೂ ಗಾಟ್ ಸ್ಯಾಲರಿ ಆರ್ ಕಮಿಷನ್ ಹಿಯರ್ ಅಂತ. ಓಕೆ, ಸೊ ಇಲ್ಲಿ ಏನಾಗಿದೆ ಅಂದ್ರೆ ರೇಷ್ಮಾ ಗಾಟ್ ಸ್ಯಾಲರಿ. ಓಕೆ, ಹಿಯರ್ ಶ್ರುತಿ ಗಾಟ್ ಸ್ಯಾಲರಿ. ಶ್ರುತಿ ಏನ್ ಮಾಡಿದಾಳೆ ಅಂದ್ರೆ ಸ್ಯಾಲರಿಯನ್ನ ಪಡ್ಕೊಂಡಿದ್ದಾಳೆ. ಸೊ ಈಗ ಏನ್ ಮಾಡ್ಬೇಕು ಅಂದ್ರೆ ಪರ್ ಆನಮ್ ಅಂತ ಇರುತ್ತೆ ಅಥವಾ ಪರ್ ಇಯರ್ ಅಂತ ಇದೆಯೋ ಅನ್ನೋದನ್ನ ನಾವು ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ ಏನಾಗಿದೆ ಅಕಾರ್ಡಿಂಗ್ ಟು ಕ್ವಶನ್ ಏನಾಗಿದೆ ಶ್ರುತಿ ಗಾಟ್ ಸ್ಯಾಲರಿ ಹಿಯರ್. ಓಕೆ, ಸೊ ಯಾವ ಪಾರ್ಟ್ನರು ಸ್ಯಾಲರಿಯನ್ನ ತಗೊಂಡಿರ್ತಾರೋ ಅವ್ರ ಹೆಸರನ್ನ ಬರಿಬೇಕು. ಟು ಶ್ರುತಿ ಅಪಾಸ್ಟ್ರಫಿ ಎಸ್ ಶ್ರುತಿಸ್ ಸ್ಯಾಲರಿ. ಓಕೆ, ಸೊ ಇಲ್ಲಿ ಶ್ರುತಿ ಏನ್ ಮಾಡಿದಾಳೆ ಅಂದ್ರೆ 5,000 ಸ್ಯಾಲರಿಯನ್ನ ಪರ್ ಆನಮ್ ಪರ್ ಇಯರ್ ತಗೊಂಡಿರೋದ್ರಿಂದ ನಾವು ಡೈರೆಕ್ಟ್ ಆಗಿ ಏನ್ ಮಾಡಬಹುದು ಅಂದ್ರೆ
5,000 ಅನ್ನ ಔಟರ್ ಕಾಲಮ್ ಅಲ್ಲಿ ಬರೀಬೇಕಾಗುತ್ತೆ. ಅಂದ್ರೆ ಇನ್ ಕೇಸ್ ಇಟ್ ವಾಸ್ ಪರ್ ಮಂತ್ ಅಂತ ಇದ್ರೆ, ಇನ್ ಕೇಸ್ ಏನಾಗಿದೆ 5,000 ಪರ್ ಮಂತ್ ಅಂತ ಇದ್ರೆ 5,000 ಇಂಟು 12 ಮಾಡ್ಕೊಳ್ಬೇಕು, ಅದನ್ನು ಇಯರಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಇಲ್ಲಿ ಏನಾಗಿದೆ, ಶ್ರುತಿ ಪರ್ ಆನಮ್ ಸ್ಯಾಲರಿಯನ್ನ ತಗೊಂಡಿರೋದ್ರಿಂದ ನಾವು ಹೋಲ್ ಸ್ಯಾಲರಿಯನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇದು ಕಂಟೆಂಟ್ಸ್ ನಂಬರ್ 4. ನೆಕ್ಸ್ಟ್ 5, ಹೂ ಗಾಟ್ ಕಮಿಷನ್ ಹಿಯರ್. ಓಕೆ, ಸೊ ಇಲ್ಲಿ ಏನಾಗಿದೆ ಅಂದ್ರೆ ರೇಷ್ಮಾ, ಅಕಾರ್ಡಿಂಗ್ ಟು ದಿಸ್ ಕ್ವಶನ್, ರೇಷ್ಮಾ ಗಾಟ್ಸ್ ಕಮಿಷನ್ 500 ಪರ್ ಮಂತ್ ಅಂತ ಕ್ವಶನ್ ಅಲ್ಲಿ ಇದೆ. ಸೊ ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ಟು ರೇಷ್ಮಾಸ್ ಕಮಿಷನ್. ಸೊ ಇವಾಗ 500 ಇಂಟು 12 ಏನಕ್ಕೆ ಅಂದ್ರೆ, ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಇಷ್ಟೇ, ಪರ್ ಮಂತ್ ಸ್ಯಾಲರಿ ಕಮಿಷನ್ ಇದೆಯೋ ಪರ್ ಆನಮ್ ಇದೆಯೋ ಅಂತ. ಇಲ್ಲಿ ರೇಷ್ಮಾ ಗಾಟ್ ಕಮಿಷನ್ ಪರ್ ಮಂತ್ ಅಂತ ಕ್ವಶನ್ ಅಲ್ಲಿ ಕೊಟ್ಟಿರೋದ್ರಿಂದ ಪರ್ ಮಂತ್ ಅಂತ ಇರೋದ್ರಿಂದ 500 ಇಂಟು 12 ಮಾಡಬೇಕು. ಸೊ ವಿ ಗಾಟ್ 6,000, ಅಂದ್ರೆ ಅವಳಿಗೆ ಇಯರ್ಲಿ ಕಮಿಷನ್ 6,000 ಬರುತ್ತೆ. ಓಕೆ, ಸೊ ಇಷ್ಟೇ ಇರೋದು ನೋಡಿ. ಸ್ಯಾಲರಿ ಕೊಟ್ರೆ ಪರ್ ಮಂತ್ ಅಂತ ಕೊಟ್ರೆ ಇಂಟು 12 ಮಾಡ್ಕೊಳ್ಬೇಕು, ಕಮಿಷನ್ ಮಂತ್ ಅಂತ ಕೊಟ್ರೆ ಇಂಟು 12 ಮಾಡಬೇಕು, ಇಯರ್ಲಿ ಕೊಟ್ರೆ ಹೋಲ್ ಅಮೌಂಟ್ ಅನ್ನ ಕನ್ಸಿಡರ್ ಮಾಡ್ಬೇಕು. ಇಲ್ಲಿ ಏನಾಗಿದೆ, ಶ್ರುತಿ ಗಾಟ್ ಸ್ಯಾಲರಿ ಫಾರ್ ಆನಮ್ ಅಂತ ಇದೆ, ಒಂದು ವರ್ಷಕ್ಕೆ ಅವಳಿಗೆ 5,000 ಸ್ಯಾಲರಿ ಇದೆ. ಸೊ ಅದನ್ನ ಹೋಲ್ ಅಮೌಂಟ್ ಅನ್ನ ಕನ್ಸಿಡರ್ ಮಾಡಿ ಔಟರ್ ಕಾಲಮ್ ಅಲ್ಲಿ ಬರೀಬೇಕು. ಬಟ್ ಇನ್ ದಿಸ್ ಕ್ವಶನ್ ರೇಷ್ಮಾ ಗಾಟ್ ಕಮಿಷನ್ ಪರ್ ಮಂತ್ ಅಂತ ಇದೆ. ಸೊ 500 ಇಂಟು 12 ಮಾಡ್ಕೊಂಡ್ರೆ 6,000 ಬರುತ್ತೆ. ಓಕೆ, ಸೊ ಅಕಾರ್ಡಿಂಗ್ ಟು ಫಾರ್ಮೆಟ್ ನಾವು ಇದನ್ನ ಮಾಡ್ತಾ ಇರೋದ್ರಿಂದ ನಾನು ಇದನ್ನ 1, ಕಂಟೆಂಟ್ಸ್ ನಂಬರ್ 2, ದಿಸ್ ಇಸ್ 3. ಸೊ ಇಲ್ಲಿ ಸ್ಯಾಲರಿಯನ್ನ 4 ಅಂತ ಅನ್ಕೊಂಡ್ರೆ, ಅಸ್ಯೂಮ್ ಮಾಡ್ಕೊಂಡ್ರೆ, ಸೊ ದಿಸ್ ಇಸ್ 5. ನೋಡಿ, ನಮ್ಮ ಫಾರ್ಮೇಟ್ ಅಲ್ಲಿ 5 ಕಂಟೆಂಟ್ಸ್ ಇದೆ, ಆ ಕಂಟೆಂಟ್ಸ್ ಪ್ರಕಾರನೇ ನಾವು ಸಂಬಂಧ ಮಾಡಬೇಕಾಗುತ್ತೆ. ಸೊ ಕಂಟೆಂಟ್ಸ್ ನಂಬರ್ 1, ಪ್ರಾಫಿಟ್ ಅಂಡ್ ಲಾಸ್ ಫಾರ್ ದ ಇಯರ್, ಅಂದ್ರೆ ನೆಟ್ ಪ್ರಾಫಿಟ್ ಆಸ್ ಇಟ್ ಈಸ್, ಅದು ಇನ್ಕಮ್ ಆಗಿರೋದ್ರಿಂದ ಅದನ್ನ ಆಡ್ ಮಾಡಬೇಕು ಬಿಸಿನೆಸ್ ಗೆ. ದೆನ್ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೂಡ ಅದನ್ನ ಇನ್ಕಮ್ ಆಗಿರೋದ್ರಿಂದ ಸೊ ಇವೆರಡನ್ನ ಆಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಸೊ ನೋಡಿ ಇಲ್ಲಿ ಕಂಟೆಂಟ್ಸ್ ನಂಬರ್ 3 ಇದೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಇದನ್ನ ಕಂಟೆಂಟ್ಸ್ ನಂಬರ್ 3 ಅಂತ ಅನ್ಕೊಂಡ್ರೆ, ವಿ ಗಾಟ್ ಅಂದ್ರೆ ಅವರು ಬಿಸಿನೆಸ್ ಗೆ 3 lakh rupees ಕ್ಯಾಪಿಟಲ್ ಅನ್ನ ಬ್ರಾಟ್ ಮಾಡ್ತಾರೆ. ಸೊ ಅದಕ್ಕೆ 5% ಇಂಟ್ರೆಸ್ಟ್ ಇರುತ್ತೆ. ಸೊ ಅದನ್ನ ಚಾರ್ಜ್ ಮಾಡಿದ್ರೆ 15,000 ಬರುತ್ತೆ. ನೆಕ್ಸ್ಟ್ ರೇಷ್ಮಾ 2 lakh rupees ಬಿಸಿನೆಸ್ ಗೆ ತರ್ತಾಳೆ. ಸೊ 2 lakh ಇಂಟು 5% ಮಾಡಿದ್ರೆ 10,000 ಆಗುತ್ತೆ. ಇವೆರಡನ್ನು ಆಡ್ ಮಾಡಿ ಔಟರ್ ಕಾಲಮ್ ಅಲ್ಲಿ 25,000 rupees ಅನ್ನ ಬರಿಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕಂಟೆಂಟ್ಸ್ ನಂಬರ್ 4, ಐದರ್ ಸ್ಯಾಲರಿ ಇರ್ಬೋದು, ಕಮಿಷನ್ ಇರ್ಬೋದು. ಇನ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಶ್ರುತಿ ಗಾಟ್ ಸ್ಯಾಲರಿ, ಶ್ರುತಿಗೆ ಸ್ಯಾಲರಿ ಬಂದಿದೆ. ಸೊ ಎಷ್ಟು ಬಂದಿದೆ ಅಂದ್ರೆ 5,000 ಬಂದಿದೆ. ಫಾರ್ ಆನಮ್ ಅಂತ ಇರೋದ್ರಿಂದ ಹೋಲ್ ಅಮೌಂಟ್ 5,000 ಅನ್ನ ನಾವು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ರೇಷ್ಮಾ ಗಾಟ್ ಕಮಿಷನ್, ರೇಷ್ಮನಿಗೆ ಕಮಿಷನ್ ಬಂದಿದೆ. ಎಷ್ಟು ಬಂದಿದೆ ಅಂದ್ರೆ 500 ಬಂದಿದೆ. ಸೊ 500 ಇಂಟು 12 ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಪರ್ ಮಂತ್ ಅಂತ ಇದ್ರೆ ಇಂಟು 12 ಮಾಡ್ಬೇಕಾಗುತ್ತೆ. ಸೊ ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಎರಡೂ ಕಡೆ ಬೋತ್ ಸೈಡ್ ನಾವು ಅದನ್ನ ಟೋಟಲ್ ಅನ್ನ ಬರಿಬೇಕಾಗುತ್ತೆ. ಓಕೆ, ಟೋಟಲ್, ಹಿಯರ್ ಆಲ್ಸೋ ರೈಟ್ ಟೋಟಲ್. ಓಕೆ, ಸೊ ಟೋಟಲ್ ಇಲ್ಲಿ ನೋಡಿ, ಕ್ರೆಡಿಟ್ ಸೈಡ್ ಎಷ್ಟು ಟೋಟಲ್ ಇದೆ ಮತ್ತೆ ಡೆಬಿಟ್ ಸೈಡ್ ಎಷ್ಟು ಟೋಟಲ್ ಇದೆ ಅನ್ನೋದನ್ನ ಸೊ ಬರಿಬೇಕಾಗುತ್ತೆ. ಈಗ ಕ್ರೆಡಿಟ್ ಸೈಡ್ ಟೋಟಲ್ ಎಷ್ಟಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ 59,000 ಪ್ಲಸ್ 4,000 63,000 ಆಗುತ್ತೆ. 63,000. ಓಕೆ, ಹಿಯರ್ ಎಷ್ಟಾಗುತ್ತೆ ಅಂದ್ರೆ 36,000 ಇರುತ್ತೆ. ಓಕೆ, ಸೊ ಈಗ 36,000 ಕ್ರೆಡಿಟ್ ಸೈಡ್ ಅಲ್ಲಿ 63,000 ಇದೆ, ಡೆಬಿಟ್ ಸೈಡ್ ಅಲ್ಲಿ 36,000 ಇದೆ. ವೆನ್ ಕ್ರೆಡಿಟ್ ಸೈಡ್ ಇಸ್ ಮೋರ್ ದ್ಯಾನ್ ಡೆಬಿಟ್ ಸೈಡ್, ಸೊ ದಟ್ ಇಸ್ ಪ್ರಾಫಿಟ್ಸ್. ಅಂದ್ರೆ ಕ್ರೆಡಿಟ್ ಸೈಡ್ ಇನ್ಕಮ್ ಸೈಡ್ ಆಗಿರುತ್ತೆ ಮತ್ತೆ ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಸೈಡ್ ಆಗಿರುತ್ತೆ. ನಮ್ಗೆ ಇನ್ಕಮ್ ಸೈಡಿನ ಟೋಟಲ್ ಎಕ್ಸ್ಪೆನ್ಸಸ್ ಸೈಡ್ಗಿನ ಟೋಟಲ್ ಗಿಂತ ಜಾಸ್ತಿ ಇದ್ರೆ ಅದನ್ನ ನಾವು ಪ್ರಾಫಿಟ್ ಅಂತ ಕರಿತೀವಿ. ಸೊ ಈಗ ಏನಾಗಿದೆ, ನಮ್ಗೆ ಈ ಕ್ವಶನ್ ಅಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಇರುತ್ತೆ. ಸೊ ನಾವೇನ್ ಮಾಡ್ಬೇಕು ಅಂದ್ರೆ, ವೆನ್ ಕ್ರೆಡಿಟ್ ಸೈಡ್ ಇಸ್ ಮೋರ್ ದ್ಯಾನ್ ಡೆಬಿಟ್ ಸೈಡ್, ಸೊ ರೈಟ್ ಆನ್ ಬೋತ್ ದ ಸೈಡ್ಸ್ ವಿಚ್ ವಿ ಹಾವ್ ಹೈಯೆಸ್ಟ್ ಅಮೌಂಟ್. ಸೊ ನಮಗೆ ಹೈಯೆಸ್ಟ್ ಅಮೌಂಟ್ ಏನ್ ಬಂದಿರುತ್ತಲ್ಲ 63,000, ಅದನ್ನ ಎರಡೂ ಕಡೆ ಬರಿಬೇಕಾಗುತ್ತೆ. ವೆನ್ ಕ್ರೆಡಿಟ್ ಸೈಡ್ ಇಸ್ ಮೋರ್ ದ್ಯಾನ್ ಡೆಬಿಟ್ ಸೈಡ್, ಸೊ ದಟ್ ಈಸ್ ಪ್ರಾಫಿಟ್. ಸೊ ವೆನ್ ವಿ ಗಾಟ್ ಕ್ರೆಡಿಟ್ ಸೈಡ್ ಇಸ್ ಮೋರ್ ದ್ಯಾನ್ ಡೆಬಿಟ್ ಸೈಡ್, ಸೊ ರೈಟ್ ಆನ್ ಬೋತ್ ದ ಸೈಡ್ಸ್ ವಿಚ್ ವಿ ಹಾವ್ ಹೈಯೆಸ್ಟ್ ಅಮೌಂಟ್. ನಮಗೆ ಕ್ರೆಡಿಟ್ ಸೈಡ್ ಇಲ್ಲಿ ಹೈಯೆಸ್ಟ್ ಅಮೌಂಟ್ ಬಂದಿರೋದ್ರಿಂದ ನಾವ್ ಏನ್ ಮಾಡ್ಬೇಕು, ಕ್ರೆಡಿಟ್ ಸೈಡ್ ಟೋಟಲ್ ಅನ್ನೇ ಡೆಬಿಟ್ ಸೈಡ್ ಅಲ್ಲೂ ಬರಿಬೇಕು. ಬಟ್ ಡಿಫರೆನ್ಸ್ ಏನಿದೆ ಅಂದ್ರೆ, ಕ್ರೆಡಿಟ್ ಸೈಡಿನ ಟೋಟಲ್ ಮೈನಸ್ ಡೆಬಿಟ್ ಸೈಡ್ ಟೋಟಲ್ ಮಾಡಿದ್ರೆ ಡಿಫರೆನ್ಸ್ ಏನಿದೆ ಆ ಡಿಫರೆನ್ಸ್ ಅನ್ನು ನಾವು ಪ್ರಾಫಿಟ್ ಅಂತ ಕರಿತೀವಿ. ಸೊ ನಮ್ಗೆ ಇಲ್ಲಿ ಪ್ರಾಫಿಟ್ ಎಷ್ಟು ಬರುತ್ತೆ ಅಂದ್ರೆ 27,000 ಬರುತ್ತೆ. ಸೊ ದಿಸ್ ಇಸ್ ದ ಪ್ರಾಫಿಟ್. ಅಂದ್ರೆ ಈ 27,000 ಹೇಗ್ ಬಂತು ಅನ್ನೋದನ್ನ ಇನ್ನೊಂದ್ಸಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ,
ಕ್ರೆಡಿಟ್ ಸೈಡ್ ಟೋಟಲ್ ಮತ್ತೆ ಡೆಬಿಟ್ ಸೈಡ್ ಟೋಟಲ್ ಅನ್ನ ಮಾಡಬೇಕು. ಇಲ್ಲಿ ಕ್ರೆಡಿಟ್ ಸೈಡ್ ಟೋಟಲ್ ಎಷ್ಟು ಬಂದಿದೆ ಅಂದ್ರೆ 63,000 ಬಂದಿದೆ, ಡೆಬಿಟ್ ಸೈಡ್ ಟೋಟಲ್ 36,000 ಬಂದಿದೆ. ಸೊ ಅಂದ್ರೆ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇರೋದ್ರಿಂದ ನಾವೇನ್ ಮಾಡ್ಬೇಕು ಅಂದ್ರೆ ವೆನ್ ಕ್ರೆಡಿಟ್ ಸೈಡ್ ಟೋಟಲ್ ಇಸ್ ಮೋರ್ ದ್ಯಾನ್ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡಿನ ಟೋಟಲ್ ಡೆಬಿಟ್ ಸೈಡಿನ ಟೋಟಲ್ ಗಿಂತ ಜಾಸ್ತಿ ಇದ್ರೆ ಅದನ್ನ ಪ್ರಾಫಿಟ್ ಅಂತ ಕರಿತೀವಿ. ಯಾಕಂದ್ರೆ ಕ್ರೆಡಿಟ್ ಸೈಡ್ ಅನ್ನೋದು ಇನ್ಕಮ್ ಸೈಡ್ ಆಗಿರುತ್ತೆ, ಡೆಬಿಟ್ ಸೈಡ್ ಅನ್ನೋದು ಎಕ್ಸ್ಪೆನ್ಸಸ್ ಸೈಡ್ ಆಗಿರುತ್ತೆ. ಸೊ ಎಕ್ಸ್ಪೆನ್ಸಸ್ ಗಿಂತ ಇನ್ಕಮ್ ಜಾಸ್ತಿ ಇದ್ರೆ ಅದನ್ನ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಕ್ರೆಡಿಟ್ ಸೈಡ್ ಟೋಟಲ್ ಅನ್ನೇ ಡೆಬಿಟ್ ಸೈಡ್ ಅಲ್ಲೂ ಬರಿಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಮೈನಸ್ ಡೆಬಿಟ್ ಸೈಡ್ ಅಂದ್ರೆ 63,000 ಅಲ್ಲಿ 36,000 ಅನ್ನ ಲೆಸ್ ಮಾಡಿದ್ರೆ ನಮಗೆ 27,000 ಬರುತ್ತೆ. ಸೊ ಈ 27,000 ಏನಿರುತ್ತಲ್ಲ ಇದನ್ನ ಪ್ರಾಫಿಟ್ ಆಗಿರುತ್ತೆ, ಇದು ಡಿವಿಸಿಬಲ್ ಪ್ರಾಫಿಟ್ ಆಗಿರುತ್ತೆ. ಸೊ ಇದನ್ನ ಪಾರ್ಟ್ನರ್ಸ್ ಗೆ ಶೇರ್ ಮಾಡಬೇಕು. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡಿ ವಿ ಗಾಟ್ ಪ್ರಾಫಿಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ನಮಗೆ ಈ ಪರ್ಟಿಕ್ಯುಲರ್ ಕ್ವಶನ್ ಅಲ್ಲಿ ಏನಾಗಿದೆ ಅಂದ್ರೆ ಪ್ರಾಫಿಟ್ ಬಂದಿದೆ. ಸೊ ಅಗೇನ್ ನಾವು ಈ ಪ್ರಾಫಿಟ್ ಅನ್ನ 2 ಜನ ಪಾರ್ಟ್ನರ್ಸ್ ಗೆ ಶೇರ್ ಮಾಡಬೇಕಾಗುತ್ತೆ. ಶ್ರುತಿ ಅಂಡ್ ರೇಷ್ಮಾ. ಓಕೆ, ಸೊ ಎಷ್ಟು ಪ್ರಾಫಿಟ್ ಬಂದಿದೆ? 27,000 ಪ್ರಾಫಿಟ್ ಬಂದಿದೆ. ಓಕೆ, ಸೊ ಇಲ್ಲೂ ಕೂಡ 27,000. ಇಬ್ರು ಈಗ ಈ 27,000 ಅನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಅವರ ರೇಷಿಯೋದಲ್ಲಿ, ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಅದನ್ನ ಶೇರ್ ಮಾಡ್ಬೇಕಾಗತ್ತೆ. ಸೊ ಈ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿದೆ ಅಂದ್ರೆ 2:1 ಇದೆ ಈ ಕ್ವಶನ್ ಅಲ್ಲಿ. ಸೊ ಅದನ್ನ 2:1 ಈ ಕ್ವಶನ್ ಅಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ 2:1 ಇದೆ. ಸೊ ಇದು 2 + 1 ಸೊ 3 ಆಗತ್ತೆ. ಸೊ 3 ಇಸ್ ದ ಡಿನಾಮಿನೇಟರ್ ಹಿಯರ್, ಅಂದ್ರೆ 2/3 and 1/3. ಸೊ ಈ ತರ ನಾವು ಡಿನಾಮಿನೇಟರ್ ನ ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಒಂದು ರೇಷಿಯೋ ಇರಬಹುದು. ಫಾರ್ ಎಕ್ಸಾಂಪಲ್ ಈ ಕ್ವಶನ್ ಅಲ್ಲಿ 2:1 ಅನ್ನೋದು ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಗಿರುತ್ತೆ. ಅದನ್ನ 2 + 1 ಅಂತ ಮಾಡಿಫೈ ಮಾಡ್ಕೊಂಡ್ರೆ ವಿ ವಿಲ್ ಗೆಟ್ 3. 3 ಇಸ್ ದ ಡಿನಾಮಿನೇಟರ್, ಸೊ 2 ಇಸ್ ದ ನ್ಯೂಮರೇಟರ್. 2/3 ಮಾಡಿದ್ರೆ ಈಗ ನಮಗೆ ಓಕೆ. ಸೊ ಇಲ್ಲಿ ನೋಡಿ ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ 18,000 is the profit for Shruti and 9,000 is the profit for Reshma. ಶ್ರುತಿಗೆ 18,000 ಬರುತ್ತೆ ಮತ್ತೆ ರೇಷ್ಮನಿಗೆ 9,000 ಬರುತ್ತೆ. ಸೊ ಅವರಿಗೆ ಇಷ್ಟು ಪ್ರಾಫಿಟ್ ಬಂದಿದೆ. ಸೊ ಇದನ್ನ ಬೇಕಾದ್ರೆ ನೀವು ಕಂಟೆಂಟ್ಸ್ ನಂಬರ್ 6 ಅಂತ ಅನ್ಕೊಳ್ಳಿ. ಓಕೆ, ಸೊ ನೀವೀಗ ಇನ್ನೊಂದ್ಸಲ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ವಿ ಗಾಟ್ 27,000 as the ಪ್ರಾಫಿಟ್. ಈ ಪ್ರಾಫಿಟ್ ಅನ್ನ ನಾವು ಪಾರ್ಟ್ನರ್ಸ್ ಗೆ ಶೇರ್ ಮಾಡಬೇಕು. ಅದನ್ನೇ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸಸ್ ಅಮಂಗ್ ದ ಪಾರ್ಟ್ನರ್ಸ್ ಅಂತ. ಸೊ ಅದಕ್ಕೆ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಬ್ರಾಕೆಟ್ ಅಲ್ಲಿ ಪ್ರಾಫಿಟ್ ಅಂತ ಮೆನ್ಷನ್ ಮಾಡಬೇಕು. ಬಿಕಾಸ್ ವಿ ಗಾಟ್ 27,000 as the ಪ್ರಾಫಿಟ್. ಈ ಪ್ರಾಫಿಟ್ ಡಿವಿಸಿಬಲ್ ಪ್ರಾಫಿಟ್ ಆಗಿರುತ್ತೆ, ಅಂದ್ರೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ಡಿವೈಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಯಾರ್ಯಾರಿಗೆ ಮಾಡ್ಬೇಕು ಅಂದ್ರೆ ಶ್ರುತಿಗೆ 27,000 ಪ್ರಾಫಿಟ್ ಬಂದಿದೆ, ಅಂದ್ರೆ ಟೋಟಲ್ ಪ್ರಾಫಿಟ್ ಫಾರ್ ದ ಇಯರ್ ಇದೆ. ಇದರಲ್ಲಿ ಶ್ರುತಿಗೆ ಎಷ್ಟು ಬರುತ್ತೆ ಅಂದ್ರೆ 18,000 ಬರುತ್ತೆ. ಯಾಕೆಂದ್ರೆ ಅವಳ ರೇಷಿಯೋದಲ್ಲಿ ಇದನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅವಳಿಗೆ 18,000 ಬರುತ್ತೆ. ಮತ್ತೆ ರೇಷ್ಮಾಗೆ ಕಂಪನಿ ಟೋಟಲ್ ಪ್ರಾಫಿಟ್ 27,000 ಇರುತ್ತೆ, ಅವಳ ರೇಷಿಯೋ ಬಂದು 1/3 ಇರುತ್ತೆ. ಸೊ ಈ ರೇಷಿಯೋನ ಅಪ್ಲೈ ಮಾಡಿದ್ರೆ 9,000 ಪ್ರಾಫಿಟ್ ರೇಷ್ಮನಿಗೆ ಬರುತ್ತೆ. ಓಕೆ, ಸೊ ಇಷ್ಟೇ ಇರೋದು ಸಮ್. ನೋಡಿ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಸಮ್ ಅನ್ನ ನಾವು ಮಾಡಬೇಕು ಅಂದ್ರೆ ಫಸ್ಟ್ ನಮಗೆ ಪ್ರೋಫಾರ್ಮಾ ಗೊತ್ತಿರಬೇಕು, ಅಂದ್ರೆ ಮಾಡೆಲ್ ಗೊತ್ತಿರಬೇಕು. ಸೊ ಇದಕ್ಕೊಂದು ಫಾರ್ಮೇಟ್ ಇದೆ, ಆ ಫಾರ್ಮೇಟ್ ಅನ್ನ ಕರೆಕ್ಟ್ ಆಗಿ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಏನ್ ಐಟಮ್ ಬರುತ್ತೆ ಮತ್ತೆ ಡೆಬಿಟ್ ಸೈಡ್ ಅಲ್ಲಿ ಏನ್ ಐಟಮ್ ಬರುತ್ತೆ ಅನ್ನೋದನ್ನ ನಾವು ನೆನ್ಪಿಟ್ಕೊಂಡ್ರೆ ಅದನ್ನ ಆಸ್ ಅಕಾರ್ಡಿಂಗ್ ಟು ಫಾರ್ಮೇಟ್ ನಾವು ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಕಂಟೆಂಟ್ಸ್ ನಂಬರ್ 1 P&L ಅಕೌಂಟ್, ನೆಟ್ ಪ್ರಾಫಿಟ್ ಫಾರ್ ದ ಇಯರ್. ಸೊ ಕಂಟೆಂಟ್ಸ್ ನಂಬರ್ 2 ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇದನ್ನ ನೆನ್ಪಿಟ್ಕೊಳ್ಬೇಕು. ನಮಗೆ ಜಸ್ಟ್ ಡ್ರಾಯಿಂಗ್ಸ್ ಕೊಡ್ಲಿ ಅಥವಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಡ್ಲಿ, ನಮಗೆ ಏನ್ ಬೇಕು ವಾಟ್ ಆಕ್ಚುಲಿ ವಿ ನೀಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನಮ್ಗೆ ಬೇಕಾಗಿರೋದ್ರಿಂದ ಕೊಟ್ಟಿರೋದನ್ನ ಆಸ್ ಇಟ್ ಈಸ್ ನಾವು ಬರೆದು ಟೋಟಲ್ ಬರೀಬೇಕು. ನೆಕ್ಸ್ಟ್ ಕಂಟೆಂಟ್ಸ್ ನಂಬರ್ 3 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇರುತ್ತೆ, ಅಂದ್ರೆ ಬಿಸಿನೆಸ್ ಗೆ ಎಷ್ಟು ಕ್ಯಾಪಿಟಲ್ ಬಂದಿರುತ್ತೆ, ಅವ್ರು ಎಷ್ಟು ತಂದಿರ್ತಾರೆ, ಆಮೇಲೆ ಅವರು ಎಷ್ಟು ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡಬೇಕು, ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ. ಈ ಕ್ವಶನ್ ಅಲ್ಲಿ 5% ಇದೆ. ಸೊ 5% ಅನ್ನ ಚಾರ್ಜ್ ಮಾಡಿದ್ರೆ 15,000 ಬರುತ್ತೆ. ನೆಕ್ಸ್ಟ್ ರೇಷ್ಮನಿಗೆ 2 lakh ಅವರು ಕ್ಯಾಪಿಟಲ್ ಅನ್ನ ಬಿಸಿನೆಸ್ ತಂದಿರ್ತಾಳೆ.
5% ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡಿದ್ರೆ 10,000 ಬರುತ್ತೆ. ಎರಡನ್ನೂ ಕೂಡ ಇನ್ನರ್ ಕಾಲಮ್ ಅಲ್ಲಿ ಬರೆದು ಆಮೇಲೆ ಟೋಟಲ್ ಮಾಡಿ ಔಟರ್ ಕಾಲಮ್ ಅಲ್ಲಿ ಬರೀಬೇಕು. ನೆಕ್ಸ್ಟ್ ಯಾರಿಗೆ ಸ್ಯಾಲರಿ ಬಂದಿದೆ, ಪರ್ ಮಂತ್ ಇದೆಯಾ, ಪರ್ ಆನಮ್ ಇದೆಯಾ, ಮತ್ತೆ ಯಾರಿಗೆ ಕಮಿಷನ್ ಬಂದಿದೆ, ಪರ್ ಮಂತ್ ಇದೆಯಾ, ಆನಮ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಮಂತ್ ಇದ್ರೆ ಇಂಟು 12 ಮಾಡಿ ಕನ್ವರ್ಟ್ ಮಾಡಿಕೊಂಡು ಇಯರ್ಲಿ ಕನ್ವರ್ಟ್ ಮಾಡಿದ್ರೆ ಸೊ ಟೋಟಲ್ ಅಮೌಂಟ್ ನಮಗೆ ಸಿಗುತ್ತೆ. ಲಾಸ್ಟ್ ಅಲ್ಲಿ ನಮಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆಯಾ, ಡೆಬಿಟ್ ಸೈಡ್ ಜಾಸ್ತಿ ಇದೆಯಾ ಅಂತ ನೋಡ್ಕೊಳ್ಬೇಕು. ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ರೆ ಎರಡು ಕಡೆ ಅದೇ ಅಮೌಂಟ್ ಅನ್ನ ಅದೇ ಟೋಟಲ್ ಅನ್ನ ಬರೀಬೇಕು. ಡಿಫ್ರೆನ್ಸ್ ಏನಿರುತ್ತಲ್ಲ ಅದು ಪ್ರಾಫಿಟ್ ಆಗಿರುತ್ತೆ. ಬಂದಿರೋ ಪ್ರಾಫಿಟ್ ಅನ್ನ ಎರಡೂ ಜನ ಪಾರ್ಟ್ನರ್ಸ್ಗೆ ಅಕಾರ್ಡಿಂಗ್ ಟು ದ ರೇಷಿಯೋ ನಾವೇನ್ ಮಾಡ್ಬೇಕಾಗುತ್ತೆ, ಸೊ ಡಿವೈಡ್ ಮಾಡ್ಬೇಕಾಗುತ್ತೆ. ಸೊ ಇಷ್ಟೇ ಇರೋದು ಸಮ್. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಕಾಮೆಂಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.